ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಒಂದಾಗಿದ್ದೇನೋ ಆಯಿತು, ಆದರೆ ಮತ್ತೆ ಭಾರ್ಗವಿ ಮೇಲೆ ರೌಡಿಗಳ ಅಟ್ಯಾಕ್ ಆಗ್ತದ. ಹಾಗಿದ್ರೆ ಇಲ್ಲಿ JPನೇ ಈ ಒಂದು ಕೆಲಸವನ್ನು ಮಾಡಿಸ್ತಿದಾರ. ತಿರುಗಿ ಬಿದ್ದದಾಳೆ ಭಾರ್ಗವಿ ಇಷ್ಟು ದಿನ ಆಡಿದ ನಾಟಕಕ್ಕೆ ತೆರೆ ಬೀಳ್ತಿದ್ಯಾ, ಏನಾಯಿತು ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಬಗ್ಗೆ ಇದ್ದಂತಹ ಭಾರ್ಗವಿಯ ಒಂದು ಡೌಟ್ ಕ್ಲಿಯರ್ ಆಗಿದೆ. ಯಾವಾಗ ಇಲ್ಲಿ ಭಾರ್ಗವಿ ಅರ್ಜುನನ್ನ ಬ್ಲಡ್ಡನ್ನು ಟೆಸ್ಟ್ಗೆ ಅಂತ ಹೇಳಿ ಪ್ರತಾಪ್ ಅವ್ರಿಗೆ ಕೊಟ್ಟಲು, ಅಲ್ಲಿಂದ ಪ್ರತಾಪ್ ಹೇಳಿದಂಥ ಆ ಒಂದು ರಿಸಲ್ಟ್ ಭಾರ್ಗವಿ ಮನಸ್ಸನ್ನು ಬದಲಾಯಿಸಿದ. ಯಾಕಂದರೆ ಸಂಧ್ಯಾ ಸಾವಿನಲ್ಲಿ ಅರ್ಜುನ್ ಯಾವುದೇ ರೀತಿ ಪಾತ್ರ ಇಲ್ಲ ಅನ್ನೋದು ಗೊತ್ತಾಗಿದೆ. ಇಷ್ಟು ದಿನ ಕೂಡ ಭಾರ್ಗವಿಯ ಮನಸ್ಸು ಒಂದೇ ಹೇಳ್ತಿದ್ರೆ ಬುದ್ಧಿ ಒಂದೇ ಹೇಳ್ತಾ ಇತ್ತು. ಮನಸ್ಸು ಅರ್ಜುನ್ ಪ್ರೀತಿ ನಿಜ ಅಂತಿದ್ರೆ ಬುದ್ಧಿ ಇಲ್ಲ ಅರ್ಜುನ್ ಅಪ್ಪನಿಗೋಸ್ಕರ ನನ್ನ ಟ್ರ್ಯಾಪ್ ಮಾಡಿರ್ಬೋದು, ಸಂಧ್ಯಾ ಸಾವಿಗೆ ಕಾರಣ ಆಗಿರ್ಬೋದು ಅಂತ ಹೇಳ್ತಾ ಇತ್ತು. ಆದರೆ ಇವತ್ತು ಎಲ್ಲ ಒಂದು ಅನುಮಾನಗಳಿಗೂ ಕೂಡ ತೆರೆ ಬಿದ್ದಿದೆ. ಇಲ್ಲಿ ಭಾರ್ಗವಿಯ ಡೌಟ್ ಕ್ಲಿಯರ್ ಆಗಿದೆ. ಅರ್ಜುನನ್ನ ಮನಸ್ಸಾರೆ ಅಕ್ಸೆಪ್ಟ್ ಮಾಡಿದಾಳೆ, ಅರ್ಜುನ್ಗೆ ಐ ಲವ್ ಯು ಹೇಳಿದಾಳೆ, ಅರ್ಜುನನ್ನ ಒಪ್ಪಿದಾಳೆ. ಇದರಿಂದ ಅರ್ಜುನ್ ಆಕಾಶ ಬೆತ್ತರಕ್ಕೆ ಹಾರ್ತಿದ್ದಾರೆ. ತನ್ನ ಹೆಂಡತಿ ಮತ್ತೆ ವಾಪಸ್ ಸಿಕ್ಬಿಟ್ಲು ಅಂತ ಖುಷಿ ಪಡ್ತಿದ್ದಾರೆ. ಜೊತೆಗೆ ಇನ್ನು ಮುಂದೆ ಯಾವತ್ತೂ ನಿಮ್ಮ ಮದುವೆ ಯಾವುದೇ ಮೌನ ಇರಬಾರ್ದು, ಯಾವುದೇ ವಿಷಯಗಳು ಮುಚ್ಚುಮರೆ ಆಗಬಾರ್ದು ಅಂತ ಕೂಡ ಅರ್ಜುನ್ ಭಾರ್ಗವಿ ಹತ್ರ ಹೇಳಿದ್ದಾರೆ. ಈ ಕಡೆ ಭಾರ್ಗವಿ ಅಂತೂ ಫುಲ್ ಅಂದರೆ ಫುಲ್ ಖುಷಿ ಆಗಿಬಿಡ್ತಾಳೆ. ಜೊತೆಗೆ ಇತ್ತ ಕಡೆ ಒಂದು ಮಾತನ್ನು ಕೂಡ ಹೇಳ್ತಿದ್ದಾಳೆ, ನಮ್ಮ ಬದುಕು ಶುರು ಆಗಬೇಕು ಅಂದರೆ ಅದು ಅಪ್ಪ ಅಮ್ಮ, ನಿಮ್ಮಪ್ಪ ಅಮ್ಮ, ನಮ್ಮ ಮನೆಯವರು ಒಪ್ಕೊಂಡಾಗ ಮಾತ್ರನೇ. ಜೊತೆಗೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು, ಅಲ್ಲಿ ತನಕ ನನ್ನ ಬದುಕು ಶುರು ಆಗೋದಿಲ್ಲ ನಿಮ್ಮ ಜೊತೆ ಅಂತ ಅದಕ್ಕೂ ಕೂಡ ಅರ್ಜುನ್ ಸಾಧ್ಯದ. ಇತ್ತ ಕಡೆ ಶಕುಂತಲ್ ಅವರು ಎಲ್ಲಿ ಭಾರ್ಗವಿ ನಿಜವಾಗ್ಲೂ ಕೂಡ ಈ ಮನೆ ಸೊಸೆಯಾಗಿ ಉಳ್ಕೊಂಡ್ಬಿಡ್ತಾಳೆ, ನಿಜವಾಗ್ಲೂ ಅವಳು ಹೇಳ್ತಿರೋದು ಸತ್ಯನ, ಸಂಧ್ಯಾ ಕೇಸನ್ನೇ ಬಿಟ್ಬಿಟ್ಲ ಅನ್ನೋ ಅನುಮಾನ ಕಾಡುತ್ತೆ. ಅದೇ ಕಾರಣಕ್ಕೆ ಭಾರ್ಗವಿ ಹತ್ರ ಅವರು ಬಂದು ಪ್ರಶ್ನೆ ಮಾಡ್ತಾರೆ, ನಿಜವಾಗ್ಲೂ ಭಾರ್ಗವಿ ನೀನು ಈ ಮನೆ ಸೊಸೆಯಾಗಿ ಉಳ್ಕೊಂಡ್ಬಿಟ್ಯಾ, JP ಪಾಟೀಲ್ ಕಂಡೀಷನ್ಸ್ಗೆ ಒಪ್ಕೊಂಡು ನೀನು ಸಂಧ್ಯಾ ಕೇಸನ್ನು ನಿಜವಾಗ್ಲೂ ಬಿಟ್ಬಿಟ್ಟಿದ್ಯಾ ಅಂತ ಕೇಳ್ತಿದ್ದಾರೆ. ಆದರೆ ಭಾರ್ಗವಿ ತುಂಬ ನಾಜೂಕಾಗಿ ಉತ್ತರ ಕೊಡ್ತಾಳೆ, ಅವಳಿಗೆ ಯಾರನ್ನ ಕೂಡ ನಂಬಲಿಕ್ಕೆ ಆಗ್ತಿಲ್ಲ. ಅದೇ ಕಾರಣಕ್ಕೋಸ್ಕರ ನಾನು ಅರ್ಜುನ್ಗೆ ಹೆಂಡತಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ, ಈ ಮನೆ ಸೊಸೆಯಾಗಿ ಯೋಚನೆ ಮಾಡ್ತಿದ್ದೀನಿ, ಸಂಧ್ಯಾ ಕೇಸನ್ನು ಯಾವುದೇ ಕಾರಣಕ್ಕೂ ನಾನು ಯೋಚನೆ ಮಾಡ್ತಿಲ್ಲ ಅಂತ ಹೇಳ್ಬಿಡ್ತಾಳೆ. ತದನಂತರ ಶಕುಂತಲ ಅವ್ರಿಗೆ ಅನಿಸುತ್ತೆ, ಇಲ್ಲ ಭಾರ್ಗವಿ ಸುಳ್ಳು ಹೇಳ್ತಿದ್ದಾಳೆ, ಭಾರ್ಗವಿ ಎಂದೂ ಕೂಡ ಅಂದ್ಕೊಂಡಿದ್ದನ್ನು ಬಿಡೋಳಲ್ಲ, ನ್ಯಾಯ ಅಂದರೆ ನ್ಯಾಯ ಅಂತ ನಿಲ್ಲೋಳು, ಅಂಥದ್ರಲ್ಲಿ ತನ್ನ ಸ್ವಾರ್ಥಕ್ಕೆ ಈ ರೀತಿ ಮಾಡ್ತಾಳೆ ಅಂದರೆ ಅದನ್ನು ನಂಬೋದಿಲ್ಲ, ಅವಳು ನನ್ನ ಹತ್ರ ಕೂಡ ವಿಷಯ ಮುಚ್ಚಿಡ್ತಿದ್ದಾಳೆ. ಆದರೆ ಭಗವಂತ ಅವಳಿಗೆ ಯಾವುದಾದ್ರೂ ಸಂಧ್ಯಾ ಕೇಸಲ್ಲಿ ಪ್ರೂಫ್ ಸಿಗೋ ಹಾಗೆ ಮಾಡುವಂತ ಕೇಳ್ಕೊತಿದ್ದಾರೆ. ಯಾಕಂದರೆ ಇಲ್ಲಿ ಭಾರ್ಗವಿ ನಾಟಕ ಮಾಡ್ತಿರೋದಕ್ಕೆ ಕಾರಣ JP ಪಾಟೀಲ್ ಮನೆಯಲ್ಲೇ ಸಂಧ್ಯಾ ಸಾವಿಗೆ ಕಾರಣ ಆಗಿರೋರು ಇರ್ಬೋದು, ಅದರ ವಿಷಯ ಗೊತ್ತಿರೋರು ಇರ್ಬೋದು ಅಂತ ಅವಳಿಗೆ ತುಂಬ ಬಲವಾಗಿ ಅನಿಸದ. ಅದೇ ಒಂದು ಕಾರಣಕ್ಕೋಸ್ಕರನೇ ಆಕೆ ಆ ಮನೆಯಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಬಟ್ ಇಲ್ಲಿ ಭಾರ್ಗವಿ ಕಣಿಗೆ ಕೊನೆಗೂ ನಿಜವಾಗ್ಲೂ ಸಂಧ್ಯಾನ ಸಾಯಿಸಿದಂಥ ರೀತು ರೆಡ್ ಹ್ಯಾಂಡ್ ಆಗಿ ಸಿಕ್ಬೀಳ್ತಿದ್ದಾಳೆ. ಯಾಕಂದರೆ ರೀತು ರೂಮಲ್ಲಿ ವಂದನಾ ಕೊಟ್ಟಿರ್ತಕ್ಕಂಥ ದುಡ್ಡಿದೆ, ಆ ದುಡ್ಡನ್ನು ರೌಡಿ ಕೊಡಬೇಕು ಅಂತ ರೀತು ಬಚ್ಚಿಟ್ಟಿದ್ದಾಳೆ. ಬಟ್ ಅದು ರುದ್ರ ಅವ್ರ ಕಣ್ಗೆ ಬೀಳುತ್ತೆ. ರುದ್ರ ಅವರು ಅವಳನ್ನು ಪ್ರಶ್ನೆ ಮಾಡಿದಾಗ ಅದು ಫ್ರೆಂಡ್ ದುಡ್ಡು ಅದು ಇದು ಅಂತಾಳೆ. ಬಟ್ ಭಾರ್ಗವಿ ಇದನ್ನೆಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾಳೆ. ಅತ್ತ ಕಡೆ ವಿಕ್ಕಿ ನಿಜವಾಗ್ಲೂ ನನ್ನನ್ನು JP ಪಾಟೀಲ್ ಅಪ್ಪ ಇಬ್ಬರು ಕಾಪಾಡ್ತೀನಿ ಅಂತಿದ್ದಾರೆ. ಬಟ್ ನನಗೆ ಯಾಕೋ ಜೈಲ್ಗೆ ಹೋಗ್ತೀನಿ ಅಂತ ಅನ್ನಿಸ್ತಿದೆ ಅಂತ ಸ್ಟ್ರೆಸ್ಸಲ್ಲಿ ತುಂಬ ಊಟ ಅಂದರೆ ಮಾಡ್ತಿದ್ದಾರೆ. ಇದರಿಂದಾಗಿ ಶಕ್ತಿ ಪ್ರಸಾದ್ ಬಂದಿದೆ, ನಿಜ ಹೇಳು ಮಗ್ನ, ನೀನು ಸಂಧ್ಯಾ ಸಾವಿನಲ್ಲಿ ಯಾವುದ್ರಲ್ಲೂ ಕೂಡ ಪಾತ್ರಧಾರಿ ಅಲ್ವಾ, ನೀನು ಯಾವುದೇ ರೀತಿಯಲ್ಲೂ ಕೂಡ ಸಂಧ್ಯಾ ಸಾವಿನಲ್ಲಿ ಭಾಗಿ ಆಗಿಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನಪ್ಪ ನೀನು ಕೂಡ ಆ JP ಅಂಕಲ್ ಥರನೇ ಪ್ರಶ್ನೆ ಮಾಡ್ತಿದ್ಯಲ್ಲ, ನಿಜವಾಗ್ಲೂ ತಪ್ಪು ಮಾಡಿರೋದು ಯಾರು, ಸಿಕ್ಕ ಬೀಳ್ತಿರೋದು ಯಾರು, ನನಗೆ ತಲೆ ಕೆಟ್ಟೋಗಿದೆ, ನಾನು ಯಾವ ಕರ್ಮಕ್ಕೆ ಜೈಲಿಗೆ ಹೋಗಬೇಕು ಅಂತ ವಿಕ್ಕಿ ಹೇಳ್ತಿದ್ದಾರೆ. ಯಾಕಂದರೆ ವಿಕ್ಕಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸಂಧ್ಯಾನ ಸಾಯಿಸೋಕೆ ಹೇಳಿದ್ದು ರೀತು ಅಂತ. ಹಾಗಾಗಿ ರೀತುನ ಇಲ್ಲಿ ವಿಕ್ಕಿ ಬಚಾವ್ ಮಾಡಬೇಕಾಗಿದೆ. ಇಲ್ಲಿ ವಿಕ್ಕಿ ಮೇಲೆ ಬಂದಿರೋದ್ರಿಂದಾಗಿ ಇಲ್ಲಿ ವಿಕ್ಕಿ ಸ್ಟ್ರೆಸ್ ಬರ್ಸ್ಟ್ ಆಗಿದೆ. ರೀತುನೇ ಇದಕ್ಕೆಲ್ಲ ಕಾರಣ ಅನ್ನೋ ಸತ್ಯವನ್ನು ಹೇಳೋ ಚಾನ್ಸಸ್ ಕೂಡ ಇದೆ. ಇತ್ತ ಕಡೆ ರೀತು ಬಚಾವ್ ಆಗಬೇಕು ಅಂತ ಹರಸಾಹಸ ಪಡ್ತಿದ್ರೆ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಅರ್ಜುನನ್ನು ತಾನು ಮದುವೆ ಆಗಬೇಕು ಅಂತ ವಂದನಾ ಸ್ಕೆಚ್ ಆಗ್ತಿದ್ದಾಳೆ. ಯಾಕಂದರೆ ವಂದನಾಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ರೀತುನೇ ಸಂಧ್ಯಾ ಸಾಯಿಸಲಿಕ್ಕೆ ಹೇಳಿದ್ದು ಅಂತ. ಆದರೆ ಇದೆಲ್ಲದರ ನಡುವೆ ಒಗ್ಗಟ್ಟಾಗಿ ನಿಂತಿರ್ತಕ್ಕಂಥ ಎಷ್ಟೋ ವಿಷಯಗಳು ಅರ್ಥ ಮಾಡ್ಕೋಬೇಕಾಗಿದೆ ಭಾರ್ಗವಿ. ಇತ್ತ ಕಡೆ JP ಬೃಂದ ಹಾಗೆ ಶ್ರಾ ಮೂವರು ಕೂಡ ಕಣ್ಣಾ ಮುಚ್ಚಾಲೆ ಆಟವನ್ನು ಭಾರ್ಗವಿ ಜೊತೆ ಆಡಬೇಕು ಅಂತ ಕೂಡ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಬೃಂದಾಗೆ, ಶಕ್ತಿ ಪ್ರಸಾದ್ಗೆ, ಜೊತೆಗೆ JP ಪಾಟೀಲ್ಗೆ ಒಂದು ಅನಾಮಿಕ ಕರೆ ಬರ್ತದೆ. ಆ ಅನಾಮಿಕರು ಕಾಲ್ ಮಾಡಿದ್ದೆ ಇಲ್ಲಿ ಖಂಡಿತವಾಗ್ಲೂ ಸಂಧ್ಯಾ ಸತ್ತಿರ್ಬೋದು, ಬಟ್ ಸಂಧ್ಯಾ
ಸಾವೋಗೆ ನ್ಯಾಯ ಕೊಡಿಸ್ದೆ ಭಾರ್ಗವಿ ಸುಮ್ಮನೆ ಇರುವುದಿಲ್ಲ. ತಪ್ಪು ಮಾಡಿದ ನಿಮ್ಗೆಲ್ಲರಿಗೂ ಕೂಡ ಶಿಕ್ಷೆ ಆಗೇ ಆಗತ್ತೆ, ಶಿಕ್ಷೆ ಕಟ್ಟಿಟ್ಟ ಬುತ್ತಿ, ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಸಂಧ್ಯಾ ಸತ್ತಿದಾಳ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕಿನ ಜೊತೆಗೆ ಎಲ್ಲರಿಗೂ ಕೂಡ ಕಾಲ್ ಮಾಡಿ ಬೆಚ್ಚಿ ಬೀಳಿಸ್ತಿದ್ದಾರೆ. ಅದು ಯಾರು ಅನ್ನೋದನ್ನು ತಿಳ್ಕೋಬೇಕಾಗಿದೆ ಇಲ್ಲಿ ಜಿ ಪಿ ಪಾಟೀಲ್. ಅದು ಭಾರ್ಗವಿನೇ ಇರ್ಬೋದೇನೋ ಅಂತ ಜಿ ಪಿ ಪಾಟೀಲ್ಗೆ ಅನಿಸುತ್ತೆ. ಬಟ್ ವೃಂದಾ ಇಲ್ಲಿ ನನಗೆ ಕಾಲ್ ಬಂದಾಗ ಭಾರ್ಗವಿ ನನ್ನ ಕಣ್ಮುಂದೆನೇ ಇದ್ಲು ಅಂದಾಗ, ಹಾಗಿದ್ರೆ ಇಲ್ಲಿ ಬೇರೆ ಇನ್ನೇನು ಆಗಿರ್ಬೋದು, ಭಾರ್ಗವಿನೇ ಬೇರೆಯವರಿಂದ ಕಾಲ್ ಮಾಡಿಸಿರ್ಬೋದು ಅಂತ ಶ್ಯಾಮ್ ಹೇಳ್ತಾರೆ. ಹೀಗೆ ಸಾಕಷ್ಟು ಸಾಧ್ಯತೆಗಳು ಪಾಸಿಬಿಲಿಟೀಸ್ ಇರುವುದರಿಂದಾಗಿ ಏನು ಬೇಕಿದ್ರೂ ಆಗಿರ್ಬೋದು. ಈ ಭಾರ್ಗವಿನ ನಂಬಲಿಕ್ಕೆ ಆಗುವುದಿಲ್ಲ. ಮುಂದೆ ಒಂದು ರೀತಿ ನಾಟಕ ಮಾಡಿ ಹಿಂದೆ ಚಳ್ಳೆ ಹಣ್ಣನ್ನು ತಿನ್ನಿಸ್ಬೋದು. ಅದೇ ಕಾರಣಕ್ಕೆ ಅವಳ ಜೊತೆ ನಾವು ಕಣ್ಣ ಮುಚ್ಚಲೆ ಆಡಬೇಕಾಗಿದೆ, ಅವಳನ್ನು ನಾವು ಮರೆಯಿಂದ ಅಬ್ಸರ್ವ್ ಮಾಡಬೇಕಾಗಿದೆ ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ. ಈ ಕಡೆ ವೃಂದಾ ಮತ್ತು ಶ್ಯಾಮ್ ಇಬ್ಬರು ಕೂಡ ಭಾರ್ಗವಿ ಮೇಲೆ ಕಣ್ಣಿಡುವುದಾಗಿ, ಅವಳ ಪ್ರತಿ ಹೆಜ್ಜೆನ ಗಮನಿಸುವುದಾಗಿ ಹೇಳ್ತಾರೆ. ಇತ್ತ ಕಡೆ ಅರ್ಜುನ್ ಕೂಡ ಎಂದು ಕೂಡ ಭಾರ್ಗವಿ ಪರನೇ ಇದ್ದಾರೆ. ಇಲ್ಲಿ ಭಾರ್ಗವಿ ಪರ ನಿಂತು ಸಂಧ್ಯಾಗೆ ನ್ಯಾಯ ಕೊಡಿಸ್ಲೇಬೇಕು, ನೀವು ಕೋರ್ಟ್ಗೆ ಹೋಗಲೇಬೇಕು, ಯಾವುದೇ ಕಾರಣಕ್ಕೂ ಕೋರ್ಟ್ ಪ್ರಾಕ್ಟೀಸನ್ನು ನೀವು ಬಿಡೋ ಹಾಗಿಲ್ಲ, ಸ್ವಲ್ಪ ಸಮಯಕ್ಕೆ ಮಾತ್ರ ಹೇಳಿರೋದು, ಯಾಕಂದರೆ ಈ ಮನೆಯವ್ರಿಗೆ ನೀವೇನು ಅನ್ನೋದು ಅರ್ಥ ಆಗಬೇಕು ಅಂತ. ಇತ್ತ ಕಡೆ ಭಾರ್ಗವಿ ಅರ್ಜುನನ್ನು ಕಂಡು ಹಿಡಿದಿದ್ದಾಯಿತು. ಅರ್ಜುನ್ ಏನು ಅನ್ನೋದು ಗೊತ್ತಾಯಿತು, ಅವನು ಅಪರಾಧಿ ಅಲ್ಲ, ಇನ್ನೋಸೆಂಟ್ ಅನ್ನೋದು ಗೊತ್ತಾಯಿತು. ಇನ್ನೇನೇ ಇದ್ರೂ ಅವನ ತಂಗಿ ರೀತು ಮೇಲೆ ಕಂಡಿಡಬೇಕು. ರೀತು ನಿಜವಾಗ್ಲೂ ಸಂಧ್ಯಾ ಸಾವಿನಲ್ಲಿ ಯಾವುದೇ ರೀತಿ ಪಾತ್ರ ನಿರ್ವಹಿಸಿಲ್ಲ. ಸಂಧ್ಯಾ ಸಾವಿನ ಬಗ್ಗೆ ಅವ್ಳಿಗೇನಾದರೂ ಗೊತ್ತಿದೆಯಾ, ಇದನ್ನೆಲ್ಲಾನು ಕೂಡ ತಿಳ್ಕೋಬೇಕು ಅಂತ ಭಾರ್ಗವಿ ಮುಂದಾಗ್ತಿದ್ದಾಳೆ. ಇದರ ನಡುವೆ ಇಲ್ಲಿ ವಂದನಾ ಭಾರ್ಗವಿ ಕಥೆಯನ್ನು ಅವ್ರ ಮನೆಯಲ್ಲೇ ಮುಗಿಸುವುದಕ್ಕೆ ಮುಂದಾಗ್ತಾಳೆ. ಬಟ್ ಅರ್ಜುನ್ ಕೈಲಿ ಸಿಕ್ಕಿ ಬಿದ್ದು ತರಾಟೆಗೆ ತಗೋತಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹೊರಗಡೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿರೋ ಭಾರ್ಗವಿ ಮಾರ್ಕೆಟ್ಗೆ ಬಂದಾಗ ಮತ್ತೆ ಭಾರ್ಗವಿ ಮೇಲೆ ಅಟ್ಯಾಕ್ ಆಗ್ತದೆ. ಭಾರ್ಗವಿ ಮೇಲೆ ಅಟ್ಯಾಕ್ ಆಗಿದ್ದೆ ಇಲ್ಲಿ ಭಾರ್ಗವಿನೇ ತಿರುಗಿ ಬಿದ್ದಿದ್ದಾಳೆ. ತಿರುಗಿ ಬೀಳುವುದ್ರ ಜೊತೆಗೆ ರೌಡಿಗಳ ಮೇಲೆ ಅಬ್ಬರಿಸಿದಾಳೆ, ಬೊಬ್ಬರಿತಿದ್ದಾಳೆ. ಹಾಗಿದ್ರೆ ಇಲ್ಲಿ ಭಾರ್ಗವಿ ಒಂದು ಕ್ಷಣ ರೌಡಿಗಳ ಕೈಗೇನಾದರೂ ಸಿಕ್ಕಿ ಬಿದ್ದರೆ ಖಂಡಿತವಾಗ್ಲೂ ಆಪದ್ ಬಾಂಧವರಾಗಿ ಬರ್ತಾರೆ ಆ ಒಂದು ಅನಾಮಿಕ. ಅಥವಾ ಈಗಲೂ ಕೂಡ ಅಂದು ಭಾರ್ಗವಿಯನ್ನು ಯಾರು ಕಾಪಾಡಿದ್ರು ಅಂದರೆ ಭಾರ್ಗವಿಯ ಪ್ರೀತಿಯ ಯಜಮಾನರು ಅರ್ಜುನ್ ಇವತ್ತು ಕೂಡ ಬಂದು ಭಾರ್ಗವಿಯನ್ನು ಕಾಪಾಡ್ತಾರೆ. ಹಾಗಿದ್ರೆ ಈ ಒಂದು ಅಟ್ಯಾಕನ್ನು ಮಾಡಿಸಿದ್ಯಾರು? ವಂದನಾನ, ಶಕ್ತಿ ಪ್ರಸಾದ, ವಿಕ್ಕಿನ? ಇಲ್ಲಿ ಭಾರ್ಗವಿ ಇರೋದ್ರಿಂದಾನೇ ಇಷ್ಟೆಲ್ಲ ಆಗ್ತದೆ, ಅರ್ಜುನ ಕಳ್ಕೊತಿದ್ದೀನಿ ಅಂತ ಯೋಚನೆ ಮಾಡ್ತಿರೋ ವಂದನಾ ಅಟ್ಯಾಕ್ ಮಾಡಿಸಿರ್ಬೋದಾ? ಇಲ್ಲಿ ನನ್ನ ಮಗ ಜೈಲಿಗೆ ಹೋಗ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರೋ ಶಕ್ತಿ ಪ್ರಸಾದ್ ಅಟ್ಯಾಕ್ ಮಾಡಿಸಿರ್ಬೋದಾ? ಅಥವಾ ವಿಕ್ಕಿ ತಪ್ಪೇ ಮಾಡಿದೆ, ನಾನು ಜೈಲಿಗೆ ಹೋಗಬೇಕಾ, ನಾನು ರೀತು ಜೈಲಿಗೆ ಹೋಗಬೇಕಾ? ಇಲ್ಲ, ಯಾವುದೇ ಕಾರಣಕ್ಕೂ ನಾವಿಬ್ಬರು ಜೈಲಿಗೆ ಹೋಗಬಾರ್ದು ಅಂತ ಯೋಚನೆ ಮಾಡಿದಂತಹ ವಿಕ್ಕಿನೇ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿಸಿರ್ಬೋದಾ? ಯಾರು ಬೇಕಿದ್ರೂ ಮಾಡಿಸಿರೋ ಚಾನ್ಸಸ್ ಇದೆ. ಖಂಡಿತವಾಗ್ಲೂ ಈ ಅಟ್ಯಾಕ್ಗೆ ಪ್ರತಿಯುತ್ತರವನ್ನು ಕೊಡ್ತಾಳೆ ಭಾರ್ಗವಿ. ಅಥವಾ ಜಿ ಪಿ ಪಾಟೀಲೇ ಈ ಎಲ್ಲ ಕುತಂತ್ರಕ್ಕೂ ಕೂಡ ಕಾರಣನ? ಜಿ ಪಿ ಪಾಟೀಲೇ ಸಂಧ್ಯಾ ಸಾವಿಗೆ ರಿಯಲ್ ಕಾರಣ ಆಗಿದ್ದಾರಾ? ಏನಪ್ಪ ಇವರು ಬಿಟ್ಟು ಯಾರು ಅನ್ನುವ ಹಾಗೆ ರೀತು ಬಿಟ್ಟು ಮತ್ತಿನ್ಯಾರಾದರೂ ಸಂಧ್ಯಾ ಸಾವಿಗೆ ಕಾರಣನ? ಅದು ಯಾರಿರ್ಬೋದು? ಅದನ್ನು ಹೊರ ತೆಗಿತಾಳೆ ಭಾರ್ಗವಿ, ಏನಾಗತ್ತಾ? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಒಂದು ನಾವು ಈ ಚೂಗೆ ವೇಚ್ ಮಾಡೋದನ್ನು